ಬೆಳಗ್ಗೆ ಎದ್ದ ತಕ್ಷಣ ಈ 3 ವಸ್ತುಗಳನ್ನು ತಿನ್ನಿ. ಹೊಟ್ಟೆ ಇಷ್ಟು ಸ್ವಚ್ಛವಾಗಿ ಖಾಲಿಯಾಗುತ್ತದೆ. ಯಾಕೆಂದರೆ ಟ್ಯಾಪ್ ತೆರೆದ ತಕ್ಷಣ ನೀರು ಹರಿದು ಬಂದಿರುವಂತೆ. ನಮಸ್ಕಾರ ಸ್ನೇಹಿತರೆ, ರಾಧೆ ರಾಧೆ. ಇಲ್ಲಿ ನಾವು ಮುಪ್ಪಿನ ದಿನಗಳನ್ನು ಉತ್ತಮವಾಗಿ ಮತ್ತು ಆರೋಗ್ಯವಾಗಿ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೇವೆ. ನಿಮಗೂ ಪ್ರತಿದಿನ ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗಲು ತೊಂದರೆಯಾಗುತ್ತಿದೆಯೇ? ಕೆಲವೊಮ್ಮೆ ಗಂಟೆಗಟ್ಟಲೆ ಕುಳಿತಿದ್ದರೂ ಸಹ ಹೊಟ್ಟೆ ಸ್ವಚ್ಛವಾಗದೇ ಇರುತ್ತದೆ. ಮತ್ತೆ ಮತ್ತೆ ಹೋಗಬೇಕಾಗುತ್ತದೆ. ಕಬ್ಬಿಣ, ಗ್ಯಾಸ್ ಮತ್ತು ಭಾರವೆಲ್ಲ ಯಾವಾಗಲೂ ಇರುತ್ತದೆ. ಸ್ನೇಹಿತರೆ, ಹೌದು ಎಂದಾದರೆ ಈ ವಿಡಿಯೋ ನಿಮಗಾಗಿಯೇ. ಸ್ನೇಹಿತರೆ, ಇಂದು ನಾವು ನಿಮಗೆ 3 ಅದ್ಭುತ ವಸ್ತುಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇವುಗಳನ್ನು ತಿಂದರೆ ಹೊಟ್ಟೆ ಟ್ಯಾಪ್ ತೆರೆದಂತೆ ಸ್ವಚ್ಛವಾಗಿ ಖಾಲಿಯಾಗುತ್ತದೆ. ಕಬ್ಬಿಣದ ಮೂಲವೇ ನಾಶವಾಗುತ್ತದೆ. ನಿಮ್ಮ ಹೊಟ್ಟೆ ಹಗೂರವಾಗಿ ಇರುತ್ತದೆ ಮತ್ತು ಇಡೀ ದೇಹ ಯುವಕನಂತೆ ಭಾಸವಾಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಬೆಳಗ್ಗೆ ಹೊಟ್ಟೆ ಯಾಕೆ ಸ್ವಚ್ಛವಾಗುವುದಿಲ್ಲ? ಮೊದಲ ಕಾರಣ ನೀರಿನ ಕೊರತೆ. ರಾತ್ರಿ ಇಡೀ ದೇಹ ನಿರ್ಜಲೀಕರಣಗೊಂಡಿರುತ್ತದೆ ಮತ್ತು ಕರುಳುಗಳಿಗೆ ಕೆಲಸ ಮಾಡಲು ತೊಂದರೆಯಾಗುತ್ತದೆ. ಎರಡನೇ ಕಾರಣ ಫೈಬರ್ ಕೊರತೆ. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಕರುಳುಗಳಲ್ಲಿ ಅಡೆತನ ಉಂಟಾಗುತ್ತದೆ. ಮೂರನೇ ಕಾರಣ ಜೀವನ ಶೈಲಿ ಮತ್ತು ಒತ್ತಡ. ತಡರಾತ್ರಿ ಊಟ, ಜಂಕ್ ಫುಡ್ ಮತ್ತು ಕಡಿಮೆ ಚಟುವಟಿಕೆ ಕಬ್ಬಿಣವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಕಬ್ಬಿಣ ಯಾವುದೇ ಸಣ್ಣ ಸಮಸ್ಯೆ ಅಲ್ಲ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದು ತಲೆನೋವು, ಹೊಟ್ಟೆ ಊತ, ಇದ್ದಕ್ಕಿದ್ದಂತೆ ಹೃದಯ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಆದರೆ ಸುವಾರ್ತೆ ಎಂದರೆ ಇದಕ್ಕೆ ಪರಿಹಾರ ಅತ್ಯಂತ ಸುಲಭ. ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ 3 ವಸ್ತುಗಳನ್ನು ತಿಂದರೆ ನಿಮ್ಮ ಕರುಳುಗಳು ಪೂರ್ತಿಯಾಗಿ ಸ್ವಚ್ಛವಾಗುತ್ತವೆ ಮತ್ತು ದಿನವಿಡೀ ಹಗೂರತೆ ಮತ್ತು ಶಕ್ತಿಯನ್ನು ಅನುಭವಿಸುತ್ತೀರಿ. ಮೊದಲ ವಸ್ತು ನೆನೆಸಿದ ಒಣದ್ರಾಕ್ಷಿ, ಅಂದರೆ ಕಿಶ್ಮಿಶ್. ಒಣದ್ರಾಕ್ಷಿ ಎಂದರೆ ಒಣಗಿದ ದ್ರಾಕ್ಷಿ, ಆದರೆ ಇದರಲ್ಲಿ ಆರೋಗ್ಯದ ಖಜಾನೆ ಅಡಗಿದೆ. ಇದರಲ್ಲಿ ಫೈಬರ್, ಖನಿಜಗಳು ಮತ್ತು ನೈಸರ್ಗಿಕ ಸಕ್ಕರೆ ಇರುತ್ತದೆ. ಇದು ಕರುಳುಗಳನ್ನು ಸ್ವಚ್ಛಗೊಳಿಸುವಲ್ಲಿ ಅದ್ಭುತ ಕೆಲಸ ಮಾಡುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ವಾಸ್ತವವಾಗಿ ಒಣದ್ರಾಕ್ಷಿಯಲ್ಲಿ ದ್ರಾವಕ ಫೈಬರ್ ಇರುತ್ತದೆ. ನೀರಿನಲ್ಲಿ ನೆನೆಸಿ ತಿನ್ನುವಾಗ ಈ ಫೈಬರ್ ನೀರನ್ನು ಹೀರಿಕೊಂಡು ಮೃದುವಾದ ಜೆಲ್ಲಿಯಂತಹ ಪದರವನ್ನು ರಚಿಸುತ್ತದೆ. ಈ ಜೆಲ್ ಕರುಳುಗಳಲ್ಲಿ ಹೋಗಿ ಮಲವನ್ನು ಮೃದುವಾಗಿಸುತ್ತದೆ ಮತ್ತು ಟಾಯ್ಲೆಟ್ಗೆ ಹೋಗುವುದು ಸುಲಭವಾಗುತ್ತದೆ. ಜೊತೆಗೆ ಇದರಲ್ಲಿರುವ ನೈಸರ್ಗಿಕ ಸಕ್ಕರೆ ಕರುಳುಗಳ ಚಲನೆಯನ್ನು ವೇಗಗೊಳಿಸುತ್ತದೆ. ಇದರಲ್ಲಿರುವ ಕಬ್ಬಿಣ ಮತ್ತು ಖನಿಜಗಳು ರಕ್ತವನ್ನು ಸ್ವಚ್ಛಗೊಳಿಸುತ್ತವೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತವೆ. ಇವುಗಳನ್ನು ಹೇಗೆ ತಿನ್ನಬೇಕು? ರಾತ್ರಿ ಮಲಗುವ ಮೊದಲು 8 ರಿಂದ 10 ಒಣದ್ರಾಕ್ಷಿಯನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ನೀರಿನೊಂದಿಗೆ ಒಣದ್ರಾಕ್ಷಿಯನ್ನು ಚೆನ್ನಾಗಿ ಅಗಿದು ತಿನ್ನಿರಿ. ಒಣದ್ರಾಕ್ಷಿಯನ್ನು ಚೆನ್ನಾಗಿ ಅಗಿಯುವುದು ಮತ್ತು ನೀರು ಕುಡಿಯುವುದು ಗಮನದಲ್ಲಿಡಿ. ಎಷ್ಟು ಪ್ರಯೋಜನ! ನೀವು ಇದನ್ನು ಪ್ರತಿದಿನ ಅನುಸರಿಸಿದರೆ ಮೊದಲನೇ ದಿನದಿಂದಲೇ ವ್ಯತ್ಯಾಸ ಕಾಣುತ್ತದೆ. 1 ವಾರದಲ್ಲಿ ಹೊಟ್ಟೆ ಪೂರ್ತಿ ಸ್ವಚ್ಛವಾಗಲು ಆರಂಭಿಸುತ್ತದೆ. ಕಬ್ಬಿಣ ಮತ್ತು ಗ್ಯಾಸ್ನ ಸಮಸ್ಯೆ ಬಹುತೇಕ ಕಡಿಮೆಯಾಗುತ್ತದೆ ಮತ್ತು ಹೊಟ್ಟೆಯ ಊತ ಕೂಡ ಕಡಿಮೆಯಾಗುತ್ತದೆ. ಎಚ್ಚರಿಕೆ: ಸಕ್ಕರೆ ಕಾಯಿಲೆ ಇರುವವರು ಇದನ್ನು ತಿನ್ನುವ ಮೊದಲು ವೈದ್ಯರ ಸಲಹೆ ಪಡೆಯಿರಿ ಮತ್ತು ಪ್ರಮಾಣವನ್ನು ನಿಯಂತ್ರಣದಲ್ಲಿಡಿ. ಇಲ್ಲದಿದ್ದರೆ ರಕ್ತದ ಸಕ್ಕರೆ ಹೆಚ್ಚಾಗಬಹುದು. ಎರಡನೇ ವಸ್ತು ತ್ರಿಫಲ ಚೂರ್ಣ. ತ್ರಿಫಲ ಎಂದರೆ 3 ಹಣ್ಣುಗಳ ಅದ್ಭುತ ಸಂಯೋಜನೆ: ಆಮ್ಲ, ಹರಿತಕಿ ಮತ್ತು ಬಿಬಿತಕಿ. ಈ 3 ಹಣ್ಣುಗಳನ್ನು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಎಂದು
ಪರಿಗಣಿಸಲಾಗಿದೆ. ಆಮ್ಲ ವಿಟಮಿನ್ ಸಿ ಇಂದ ತುಂಬಿರುತ್ತದೆ. ದೇಹವನ್ನು ಬಲಪಡಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹರಿತಕಿ ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ ಮತ್ತು ಕರುಳುಗಳ ಸ್ವಚ್ಛತೆಗೆ ಸಹಾಯ ಮಾಡುತ್ತದೆ. ಬಿಬಿತಕಿ ಹೊಟ್ಟೆಯ ಗೊಂದಲಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಕರುಳುಗಳನ್ನು ಬಲಪಡಿಸುತ್ತದೆ. ಮೂರು ಒಟ್ಟಿಗೆ ಕೆಲಸ ಮಾಡಿದಾಗ ದೇಹವನ್ನು ಒಳಗಿನಿಂದ ಡಿಟಾಕ್ಸ್ ಮಾಡುತ್ತವೆ, ಜೀರ್ಣಶಕ್ತಿಯನ್ನು ಸರಿಪಡಿಸುತ್ತವೆ ಮತ್ತು ಕಬ್ಬಿಣದಂತಹ ಹಠಮಾರಿ ಸಮಸ್ಯೆಯನ್ನು ಬುಡಮೇಲು ಮಾಡುತ್ತವೆ. ಇದಕ್ಕಾಗಿಯೇ ಆಯುರ್ವೇದದಲ್ಲಿ ತ್ರಿಫಲವನ್ನು ಪ್ರಾಕೃತಿಕ ಅಮೃತವೆಂದು ಕರೆಯಲಾಗುತ್ತದೆ. ಯಾಕೆಂದರೆ ಇದರ ಪ್ರಯೋಜನ ಕೇವಲ ಹೊಟ್ಟೆಗೆ ಮಾತ್ರ ಸೀಮಿತವಲ್ಲ, ನಿಮ್ಮ ಇಡೀ ದೇಹವನ್ನು ಆರೋಗ್ಯವಂತವಾಗಿ ಮಾಡುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಜೀರ್ಣಕ್ರಿಯೆಯನ್ನು ಇಷ್ಟೊಂದು ಬಲಪಡಿಸುತ್ತದೆ. ಯಾವುದೇ ಆಹಾರ ಪೂರ್ತಿ ಜೀರ್ಣವಾಗುತ್ತದೆ ಮತ್ತು ಕರುಳುಗಳಲ್ಲಿ ಕಸ ಶೇಖರಣೆಯಾಗುವುದಿಲ್ಲ. ಇದು ಕಬ್ಬಿಣವನ್ನು ಮೂಲದಿಂದಲೇ ನಾಶಪಡಿಸುತ್ತದೆ ಮತ್ತು ಹೊಟ್ಟೆಯ ಸ್ವಚ್ಛತೆಯನ್ನು ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹದಿಂದ ಟಾಕ್ಸಿನ್ಗಳನ್ನು ಹೊರಹಾಕುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇವುಗಳನ್ನು ಹೇಗೆ ಸೇವಿಸಬೇಕು? ರಾತ್ರಿ ಮಲಗುವ ಮೊದಲು ಬೆಚ್ಚಗಿನ ನೀರಿನಲ್ಲಿ 1 ಚಮಚ ತ್ರಿಫಲ ಚೂರ್ಣ ಬೆರೆಸಿ ಕುಡಿಯಿರಿ. ನೀವು ಬಯಸಿದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿಯೂ ಕೂಡ ಇದನ್ನು ತೆಗೆದುಕೊಳ್ಳಬಹುದು. ಎಷ್ಟು ಪ್ರಯೋಜನ! ನೀವು ಇದನ್ನು ಕೆಲವು ದಿನಗಳ ಕಾಲ ಬಳಸಿದರೆ ನಿಮಗೆ ವ್ಯತ್ಯಾಸ ಕಾಣತೊಡಗುತ್ತದೆ. ಹೊಟ್ಟೆ ಪೂರ್ತಿ ಸ್ವಚ್ಛವಾಗುತ್ತದೆ. ಗ್ಯಾಸ್, ಆಮ್ಲತೆ ಮತ್ತು ಹುಳಿತೇಗು ಸಮಸ್ಯೆ ದೂರವಾಗುತ್ತದೆ. ದೇಹ ಹಗೂರವಾಗಿ ಭಾಸವಾಗುತ್ತದೆ ಮತ್ತು ಚರ್ಮದ ಮೇಲೂ ಹೊಳಪು ಬರುತ್ತದೆ. ಏಕೆಂದರೆ ಒಳಗಿನ ಸ್ವಚ್ಛತೆ ಹೊರಗೂ ಕಾಣುತ್ತದೆ. ಎಚ್ಚರಿಕೆ: ಇದನ್ನು ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ಭೇದಿ ಆಗಬಹುದು. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆಯದೆ ಬಳಸಬೇಡಿ. ಮೂರನೇ ವಸ್ತು ಇಸಾಬ್ಗುಲ್ಲದ ಗೊಂಗು, ಅಂದರೆ ಇಸಾಬ್ಗೋಲ್ ಭೂಸಿ. ಇದನ್ನು ನೀವು ನೈಸರ್ಗಿಕ ಫೈಬರ್ನ ಅತ್ಯಂತ ಅಗ್ಗ ಮತ್ತು ಪರಿಣಾಮಕಾರಿ ಮೂಲ ಎಂದು ಕರೆಯಬಹುದು. ಇದನ್ನು ದಶಕಗಳಿಂದ ಮನೆಗಳಲ್ಲಿ ಬಳಸಲಾಗುತ್ತಿದೆ, ಏಕೆಂದರೆ ಇದು ಕಬ್ಬಿಣ ಮತ್ತು ಜೀರ್ಣ ಸಮಸ್ಯೆಗೆ ಅತ್ಯಂತ ಸುಲಭ ಪರಿಹಾರ. ಇಸಾಬ್ಗುಲ್ಲದ ವಿಶೇಷತೆ ಏನೆಂದರೆ ಇದು ಬಹಳ ಹಗೂರವಾಗಿರುತ್ತದೆ, ಆದರೆ ನಿಜವಾಗಿಯೂ ಅತ್ಯಂತ ಶಕ್ತಿಶಾಲಿ. ಇದನ್ನು ನೀರಿನಲ್ಲಿ ಹಾಕಿದಾಗ ನೀರನ್ನು ಹೀರಿಕೊಂಡು ಊದಿಕೊಳ್ಳುತ್ತದೆ ಮತ್ತು ಮೃದುವಾದ ಜೆಲ್ಲಿಯಂತಾಗುತ್ತದೆ. ಈ ಜೆಲ್ ಕರುಳುಗಳನ್ನು ಸ್ವಚ್ಛಗೊಳಿಸುತ್ತದೆ, ಮಲವನ್ನು ಮೃದುವಾಗಿಸುತ್ತದೆ ಮತ್ತು ಹೊರಹಾಕುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಇಸಾಬ್ಗುಲ್ ನೀರಿನಲ್ಲಿ ಹಾಕಿದಾಗ ದ್ರಾವಕವಾಗಿ ಜೆಲ್ಲಿಯಂತಾಗುತ್ತದೆ. ಈ ಜೆಲ್ ಕರುಳುಗಳಲ್ಲಿ ಹೋಗಿ ಮಲವನ್ನು ಮೃದುವಾಗಿಸುತ್ತದೆ ಮತ್ತು ಹೊರಬರುವುದು ಸುಲಭವಾಗುತ್ತದೆ. ಜೊತೆಗೆ ಕರುಳುಗಳಿಗೆ ಜಾರು ನೀಡುತ್ತದೆ. ಇದರಿಂದ ಕಬ್ಬಿಣದ ಸಮಸ್ಯೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಇದನ್ನು ಹೇಗೆ ಸೇವಿಸಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ 1 ರಿಂದ 2 ಚಮಚ ಇಸಾಬ್ಗುಲ್ ಹಾಕಿ ಕುಡಿಯಿರಿ. ನೀವು ಬಯಸಿದರೆ ಹಾಲಿನೊಂದಿಗೂ ತೆಗೆದುಕೊಳ್ಳಬಹುದು. ಇದು ಎಷ್ಟು ಪ್ರಯೋಜನ! ನೀವು ಪ್ರತಿದಿನ ಬಳಸಿದರೆ 1 ವಾರದಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತದೆ. ಹೊಟ್ಟೆ ಹಗೂರವಾಗುತ್ತದೆ, ಕರುಳುಗಳು ಪೂರ್ತಿ ಸ್ವಚ್ಛವಾಗುತ್ತವೆ ಮತ್ತು ತೂಕವು ನಿಯಂತ್ರಣದಲ್ಲಿರುತ್ತದೆ. ಎಚ್ಚರಿಕೆ: ಇಸಾಬ್ಗುಲ್ ತೆಗೆದುಕೊಂಡ ನಂತರ ಧಾರಾಳ ನೀರು ಕುಡಿಯಿರಿ. ನೀರು ಕಡಿಮೆ ಕುಡಿದರೆ ಕಬ್ಬಿಣ ಹೆಚ್ಚಾಗಬಹುದು. ಸಕ್ಕರೆ ಕಾಯಿಲೆ ಇರುವವರು ವೈದ್ಯರ ಸಲಹೆ ಪಡೆಯಿರಿ. ಇನ್ನು ಕೆಲವು ಬೋನಸ್ ಟಿಪ್ಸ್ಗಳು. ಈ 3 ವಸ್ತುಗಳ ಜೊತೆಗೆ ಕೆಲವು ಸಣ್ಣ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಕಬ್ಬಿಣ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ. ಮೊದಲು, ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿದಿನ ಕನಿಷ್ಠ 30 ನಿಮಿಷ ನಡಿಗೆ ಮಾಡಿ. ಅದು ಮನೆಯಲ್ಲಿಯೇ ಆಗಿರಲಿ. ಜಂಕ್ ಫುಡ್
ಮತ್ತು ಹೆಚ್ಚು ಎಣ್ಣೆಯುಕ್ತ ಆಹಾರದಿಂದ ಸಾಧ್ಯವಾದಷ್ಟು ದೂರ ಇರಿ. ಸ್ನೇಹಿತರೆ, ಇನ್ನು ತಡ ಮಾಡದೆ ಇಂದೇ ಆರಂಭಿಸಿ. ಈ 3 ಉಪಾಯಗಳನ್ನು ನೆನೆಸಿದ ಒಣದ್ರಾಕ್ಷಿ, ತ್ರಿಫಲ ಚೂರ್ಣ ಮತ್ತು ಇಸಾಬ್ ಗುಂಗು. ಸ್ನೇಹಿತರೆ, ನೋಡಿ ನಿಮ್ಮ ಹೊಟ್ಟೆ ಹೇಗೆ ಸದಾ ಸಂತೋಷದಿಂದಿರುತ್ತದೆ ಮತ್ತು ನೀವು ಫಿಟ್ನೆಸ್ ಮತ್ತು ಹಗೂರತೆಯನ್ನು ಅನುಭವಿಸುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.